ಗೊತ್ತಿಲ್ಲ. ಹಲೋ ಹಲೋ, 2 ದಿವಸ ಆಯ್ತು, ಸೆಲ್ ಫೋನ್ ಎಲ್ಲಿ ಇಟ್ಟಿದ್ದೀನೇನೋ ಸಿಗ್ತಾ ಇಲ್ಲ. ಕೊಡ್ತೀಯಾ ರೀ? ಅಲ್ಲೆಲ್ಲ ಬಂದಿರ್ತೀರಾ, ಸ್ವಲ್ಪ ನೋಡ್ರಿ. ಛೇ, ನಾನೆಲ್ಲ ಪೇಷಂಟ್ ಮನೇಲಿ ಮರ್ಬರುವಂತ ಮನುಷ್ಯ ಅಲ್ಲ. ನೀನೇ ಅದ್ರ ಕಾಟಕ್ಕೊಂದ್ ಸ್ವಲ್ಪ ಅಕ್ಕಿ ಡಬ್ಬನೋ ಗೋಧಿ ಡಬ್ಬನೋ ಅದು ಪೂರ ಸೌಂಡ್ ಕೇಳಿಸ್ಬಾರ್ದಂತ ಫ್ರಿಜ್ಜಲ್ಲಿ ಇಡ್ತೀಯ. ಒಂದ್ ಸ್ವಲ್ಪ ತಗೊಂಬ ನೋಡಮ್ಮ. ಒಂದ್ ಸ್ವಲ್ಪ ಫ್ರಿಜ್ ಅಲ್ಲ, ನಾನು ಇದಕ್ಕೆ ಫ್ರಿಜ್ ಅಲ್ಲಿ ಇಡ್ಲಿ? ಇಡ್ತೀಯ ಒಂದೊಂದ್ಸತಿ ನೋಡಪ್ಪ, ಉಳ್ಕೊಡಪ್ಪ. ನಂಗೆ ಹೊಸ್ಪ ಆಯ್ತು, ನಾನು ನೋಡ್ಕೊಂಡ್ ಬರ್ತೀನಿ. ಸರಿ ಸರಿ. ಡಾಕ್ಟ್ರೇ, ಡಾಕ್ಟ್ರೇ. ಏನಪ್ಪ, ಏನಾಯ್ತು? ಅಯ್ಯೋ, ಗಂಡಾಂತರ ಆಗೋಯ್ತು ಡಾಕ್ಟ್ರೇ. ಏನ್ ಗಂಡಾಂತರ ಆಯ್ತು? ಮೊನ್ನೆ ಆಪರೇಷನ್ ಮಾಡಿದ್ರಲ್ಲ, ಮೊನ್ನೆ ಆಪರೇಷನ್ ಮಾಡಿದಾಗಿಂದ ನನ್ನ ಹೊಟ್ಟೆ ಒಳಗೆ ಒಳಗಡೆ ಒಂಥರ ಸೌಂಡ್ ಬರ್ತಿದೆ, ಎಡಗಡೆ ಒಂಥರ ಸೌಂಡ್ ಬರ್ತಾ ಇದೆ. ಇದು ಕಾಡ ತಡಿಯಕ್ಕಾಗ್ತಾ ಇಲ್ಲ ಡಾಕ್ಟ್ರೇ. ಸೌಂಡ್ ಬರ್ತಾ ಇದೆಯಾ? ಎಂತ ಸೌಂಡು? ಸೌಂಡ್ ಅಂದ್ರೆ ಒಂಥರ ಕುಯ್ಯ ಕುಯ್ಯ ಅಂತ ಒಂಥರ ಸೌಂಡ್ ಬರುತ್ತೆ, ಒಂಥರ ಮೊಬೈಲ್ ತರ ಸೌಂಡ್ ಬರುತ್ತೆ, ಏನೇನೋ ಬಂದ್ಬಿಡುತ್ತೆ ಬಿಡಿ. ಯಾಕೆ ಡಾಕ್ಟ್ರೇ ನಗ್ತಾ ಇದ್ದೀರಾ? ನನಗ್ ಸಂಕಟ, ನಿಮ್ಗೆ ನಗು ಏನಕ್ಕೋ? ಏನಿಲ್ಲ, ನನ್ ಸೆಲ್ ಫೋನ್ ಸಿಕ್ಬಿಡ್ತಲ್ಲ. ಸೆಲ್ ಫೋನ್ ನನ್ನ ಹೊಟ್ಟೆಯೊಳಗೆ ಹಾಕಿಟ್ರಿ ಡಾಕ್ಟ್ರೇ? ಏನೋ ಮರ್ತಿಟ್ನಪ್ಪ ಅನ್ಸತಿ. ನೀನ್ ಬೇಗ ಆಸ್ಪತ್ರೆಗೆ ಬಾ, ತೆಗೆದ್ಬಿಡ್ತೀನಿ. ನನಗೂ ಖುಷಿ ಆಗುತ್ತೆ. ಈ ಸೆಲ್ ಫೋನ್ ಕಳೆದೋಗಿದೆ, ಹುಚ್ಚಿಡ್ದಂಗ ಆಗೋಗ್ಬಿಟ್ಟಿದೆ. ಅಯ್ಯೋ, ನನಗೆ ಹುಚ್ಚಿಡ್ದಂಗ ಆಗ್ಬಿಟ್ಟಿದೆ. ನೀವು ನನ್ನ ಹೊಟ್ಟೆ ಒಳಗೆ ಇಟ್ಟು ಬೇಗ ಬನ್ನಿ ಬನ್ನಿ, ಬೇಗ ತೆಗೆದ್ಬಿಡಿ. ಅಯ್ಯೋ, ಆಯ್ತಾಯ್ತು, ಬರ್ತೀನಿ, ಬೇಗ ನೋಡಿ. ಸ್ವಲ್ಪ ಕಾಫಿ ಸಿಗುತ್ತಾ? ಈಗ್ಲಾದ್ರೂ ಗೊತ್ತಾಯ್ತಾ ಮಾರಾಯ್ರೆ ಯಾಕೆ ಮರು ಅಂತ? ಫ್ರಿಜ್ ಅಲ್ಲಿ ಇಟ್ಟಿದ್ದೆ, ಅಲ್ಲಿ ಇಟ್ಟಿದ್ದೆ, ನೋಡ್ಕೊಂಬ ಅಂತ ಹೇಳ್ತಿದ್ದೆ ನಮ್ಗೆ. ಸರಿ ಸರಿ, ಸದ್ಯ ನನ್ ಸೆಲ್ ಫೋನ್ ಸಿಗ್ತಲ್ಲ. ಡಾಕ್ಟ್ರೇ ಡಾಕ್ಟ್ರೇ, ಬೇಗ ಬನ್ನಿ ಡಾಕ್ಟ್ರೇ. ಏನಪ್ಪ ಆಯ್ತು? ಡಾಕ್ಟ್ರೇ, ನನ್ನ ಹೆಂಡತಿಗೆ ಜೋರಾಗಿ ಹೊಟ್ಟೆ ನೋವು, ಬೇಗ ಬನ್ನಿ ಡಾಕ್ಟ್ರೇ. ಅದೇನಿಲ್ಲ, ಒಂದ್ ಸೋಡಾ ಬಾಟಲ್ ಕುಡಿಸ್ಬಿಡು, ಎಲ್ಲ ಸರಿ ಹೋಗುತ್ತೆ. ಅದು ಹಾಗಲ್ಲ ಡಾಕ್ಟ್ರೇ, ಅವಳಿಗೆ ಅಪೆಂಡಿಸೈಟಿಸ್, ಬೇಗ ಬನ್ನಿ ಡಾಕ್ಟ್ರೇ. ಮೊನ್ನೆ ತಾನೇ ಆಪರೇಷನ್ ಮಾಡಿದೀನಿ ನಾನೇ, ನನಗೆ ಹೇಳ್ತೀಯಲ್ಲ. ಅದೇನಿಲ್ಲ, ಒಂದ್ ಬಾಟಲ್ ಸೋಡಾ ಕುಡಿಸ್ಬಿಡು, ಎಲ್ಲ ಸರಿಯಾಗುತ್ತೆ. ನಿಮ್ಗೆ ಗೊತ್ತಾಗೋದಿಲ್ಲ ಡಾಕ್ಟ್ರೇ, ಅವಳಿಗೆ ಖಂಡಿತವಾಗೂ ಅಪೆಂಡಿಸೈಟಿಸ್, ಬೇಗ ಬನ್ನಿ ಡಾಕ್ಟ್ರೇ. ಅಲ್ಲಯ್ಯ, ನೀನಾ ಡಾಕ್ಟ್ರ್ ನಾನಾ? ಮೊನ್ನೆ ತಾನೇ ನಾನೇ ಆಪರೇಷನ್ ಮಾಡಿದೀನಿ, ನನಗೆ ಹೇಳ್ತೀಯಾ? ಒಂದ್ ಬಾಟಲ್ ಸೋಡಾ ಕುಡಿಸ್ಬಿಡು, ಎಲ್ಲ ಸರಿಯಾಗುತ್ತೆ. ನಾನು ಹಾಗ್ಲೆಲ್ಲ ನಿಮ್ ಮನೆಗೆ ಬರಲ್ಲ. ಅದಕ್ಕೆ ಡಾಕ್ಟ್ರೇ ನಿಮ್ಗೆ ಹೇಳಿದ್ದು, ನಿಮ್ಗೆ ಗೊತ್ತಾಗಲ್ಲ ಅಂತ. ಅದು ನನ್ನ ಮೊದಲೇ ಹೇಳ್ತೆ, ಇದು ನನ್ನ ಎರಡನೇ ಹೇಳ್ತಿ ಡಾಕ್ಟ್ರೇ. ಓ ಹಂಗ? ಹೌದು ಡಾಕ್ಟ್ರೇ. ಸರಿ ಸರಿ, ಬೇಗ ಕರ್ಕೊಂಡ್ ಬಾ. ಆಯ್ತು ಡಾಕ್ಟ್ರೇ, ಬೇಗ ಬಂದ್ಬಿಡಿ. ಸರಿ ಸರಿ. ತಗೊಳ್ರಿ. ನೋಡಿದ್ಯಾ, ಬೇಗ 2ನೇ ಹೆಂಡತಿ ಮಾಡ್ಕೊಂಡಿದ್ದಾನೆ. ನಾನಿದೀನಿ, ದಿನ ಜಗಳ ಆಡಿದ್ರೆ ನಿನ್ ಜೊತೆಗೇನೆ. ಹಂಗ್ ಮಾತ್ರ ಹೇಳ್ಬೇಡ್ರಿ. ನಾನು ಇವತ್ತು ಎಲ್ಲಾರನ್ನೂ ಅರ್ಶನ ಕರೆದಿದ್ದೀನಿ. ನಿಮ್ಗೋಸ್ಕರ ಎಷ್ಟು ವ್ರತ ಮಾಡ್ತೀನಿ ಗೊತ್ತಿದೆನಾ? ಹಂಗ
ಸರಿ ಸರಿ. ತಿಂಡಿ ಸಿಗುತ್ತಾ ನನಗೆ? ಆಯ್ತು, ಮಾಡ್ಕೊಂಡ್ ಬರ್ತೀನಿ ತಿಂಡಿ. ಯಾಕೋ ಸ್ಕೂಲಿಂದ ವಾಪಸ್ ಬಂದೆ? ಸ್ಕೂಲ್ ಇಲ್ವಾ ಇವತ್ತು? ಇತ್ತು ಅಪ್ಪ. ಮತ್ತೆ ಯಾಕೆ ವಾಪಸ್ ಬಂದೆ? ಓ ಸ್ಲೋ ಸೈನ್ ಇತ್ತು, ಅದಕ್ಕೆ ಸ್ಲೋ ಹೋಗಿದೆ, ಏನಾಯ್ತು? ಲೇಟ್ ಆಯ್ತು, ಅದಕ್ಕೆ ವಾಪಸ್ ಕಳಿಸ್ರು. ಹಂಗ ಸರಿ ಸರಿ. ಮನೆಯಲ್ಲಿ ಬರೀ ಆಟ ಆಡಿ ಟೈಮ್ ವೇಸ್ಟ್ ಮಾಡಬೇಡ. ಇಲ್ಲಿ ಹೋಮ್ವರ್ಕ್ ಆದ್ರೂ ಮುಗಿಸು. ಆಯ್ತು ಅಪ್ಪ. ಸರಿ ಸರಿ. ನೋಡಿದ್ರ ನಿಮ್ ಮಗ ನಿಮ್ ತರನೇ ನಿಮ್ ಮಗ. ಅದೇನೋ ಹೇಳಿದ್ರಂತಲ್ಲ ಗಾದೆ, ಓದಿ ಓದಿ ಮರುಳಾದ ಕೂಚುಬಟ್ಟ ಅಂತ. ಅಲ್ಲಿ ಬೋಸ್ಲೋ ಬೋರ್ಡ್ ನೋಡಿ ನಿಧಾನಕ್ಕೆ ಹೋಗ್ತಾರ ಯಾರಾದ್ರೂ? ನಿಧಾನಕ್ಕೆ ಹೋಗಿ ಸ್ಕೂಲಿಗೆ ಲೇಟಾಗಿ ಹೋಗಿದ್ದಾನೆ. ಅವ್ರು ಏನ್ ಮಾಡ್ತಾರೆ? ಮನೆಗೆ ಹೋಗಪ್ಪ ಅಂತ ವಾಪಸ್ ಕಳ್ಸಿದ್ದಾರೆ. ಅವನೇನು ನನ್ನ ಮಗ ಒಬ್ಬನೇನಾ? ನಿನ್ ಮಗ ಏನ ಅಲ್ವಾ? ಹೌದು. ನೀನು ನಿಂಗೊಂದು ಜಗಳ ಮಾಡಕ್ ಒಂದ್ ಬೇಕು ನೆವ. ಆಯ್ತು, ನಾನು ತಿಂಡಿ ಮಾಡ್ಬೇಕು, ನನಗೆ ತುಂಬಾ ಕೆಲಸ ಇದೆ. ಸರಿ ಸರಿ, ನಂಗೂ ಬೇಗ ರೆಡಿ, ಬೇಗ ಹೋಗ್ಬೇಕು. ಬೇಗ ತಗೊಂಬ ತಿಂಡಿ. ಏನಪ್ಪ ಏನಾಯ್ತು? ಇದೇನಿದು ಸೈಡ್ ಎಲ್ಲ ಕಟ್ ಮಾಡ್ಬಿಟ್ಟಿದ್ಯಲ್ಲ? ಕರ್ಮ ಕರ್ಮ. ಹಂಗಲ್ಲ ನಾ ಹೇಳಿದ್ದು. ಸರಿ ಸರಿ, ಆಫೀಸ್ ಸರಿಯಾಗಿದೆ. ಮಧ್ಯಾಹ್ನ ಒಂದು ರಾತ್ರಿ ಒಂದು ತಗೋ. ಹಾ ಸರಿ ಸರಿ ಸರಿ. ಯಾವ ಪೇಷಂಟ್ಗಳು ಬರ್ತಾರಪ್ಪ. ರೀ ತಿಂಡಿ ಇದೇನಿದು? ಆಲೂ ಪರೋಟ ಮಾಡ್ತೀನಿ ಅಂತ ಇದರಲ್ಲಿ ಆಲೂನೇ ಇಲ್ಲಲ್ಲ? ಅಲ್ಲ, ಯಾರು ಹೇಳಿದ್ ನಿಮಗೆ ಆಲೂ ಪರೋಟನಾಗ ಹಾಲು ಇರ್ಲೇಬೇಕಂತ ಇಲ್ಲಲ್ಲ? ಈಗ ನೀವು ಮೈಸೂರು ಪಾಕ್ ತಿಂತೀರಾ, ಮೈಸೂರು ಇರ್ತದೆ ಅದ್ರಲ್ಲಿ. ಧಾರವಾಡ ಬೇಡ ತಿಂತೀರಾ, ಧಾರವಾಡ ಇರ್ತದೆ ಅದರಲ್ಲಿ. ಸರಿ ಸರಿ ಬಿಡು, ನಿನ್ ಜೊತೆ ಯಾರು ವಾದ ಮಾಡಿದ್ದೆ ಸಿಗ್ತಲ್ಲ. ತಿಂಡಿ ಮತ್ತೆ. ಇವ್ರು ಯಾರು? ಇವ್ರು ನಿಮ್ಮ ಅಪ್ಪ ಕಡೆ. ಅಷ್ಟು ಗೊತ್ತಾಗಲ್ವಾ ನಿಮ್ಗೆ? ಈ ಡುಮ್ಮ ಇಲ್ಲಿ ಕೂತದಲ್ಲ ಯಾರು? ಈ ಡುಮ್ಮ ಕೂತಾ ಇದೆಯಲ್ಲ ಯಾರು? ನೀನು ನನಗ್ ಡುಮ್ಮ ಅಂತ್ಯ? ನಿಮ್ಮಮ್ಮ ಡುಮ್ಮಿ ಅಲ್ವಾ? ಸರಿ ಸರಿ. ಅದೇನೋ ಹೇಳ್ತಾರಲ್ಲ, ಇದ್ದದಿಂದ ಹೇಳಿದ್ರೆ ಎದ್ ಬಂದ್ ಎದೆಗೋದ್ರಂತೆ. ನೀನೇನ್ ತ್ರಿಪುರ ಸುಂದರಿ? ಓ ಅಲ್ವಾ ಮತ್ತೆ? ಸರಿ ಸರಿ ಬಿಡು, ನಿಮಗೆ ಯಾರು ವಾದ ಮಾಡಲ್ಲ. ಸರಿಯಪ್ಪ, ನೀವು ಬಹಳ ಎಲ್ಲದಕ್ಕೂ ತಮಾಷೆ ಮಾಡ್ತೀರ. ನಿಮ್ದು ಹಿಂಗೆ ನಡೆಯುತ್ತೆ. ನಿಮ್ದು ರೆಕಾರ್ಡ್ ಆಗ್ತವೆ. ಓ ಏನಪ್ಪ ಏನಾಯ್ತು? ಅಲ್ಲವ್ವ, ಎಲ್ಲಿ ಆ ಮಾಡ್ಬಿಡೋಣ? ಮೂರಲ್ಲಿ ಮುರ್ಕೊಂಡಿದ್ಯಲ್ಲ, ಹೆಂಗಾಯ್ತು? ನಾನು ಹೆಂಡತಿ ಮಾಡಿ ಚಕ್ಲಿ ತಿಂದೆ ಡಾಕ್ಟ್ರೆ. ಬೇಡ ಅಂಬೇಕಿತ್ತು, ಬೇಡ ಅಂತಂದ್ರೆ ಮೂರು
ನೀ ಆಸ್ಪತ್ರೆಗೆ ಬಾ ನೋಡೋಣಂತೆ. ಅದ್ ಸರಿ, ಇವತ್ತು ನಿಂಗೆ ಚೆಕಪ್ ಮಾಡಿಸ್ಬೇಕಲ್ಲ, ಬಾ ಆಸ್ಪತ್ರೆ ಹೋಗೋಣ. ನಿಮ್ಮ ಆಸ್ಪತ್ರೆಗಾರಿ? ಅಯ್ಯೋ, ನಿಮ್ಮ ಆಸ್ಪತ್ರೆಗೆ ಬರೋದೇ ಇಲ್ಲ. ಯಾಕೆ? ಮೊನ್ನೆ ಆ ಪೇಷಂಟ್ ಹೊಟ್ಟೆ ಒಳಗೆ ಮೊಬೈಲ್ ಬಿಟ್ಬಿಟ್ಟಿದ್ರಿ ನೀವು. ಅದೇನೋ ಮಾರ್ಕ್ ಒಂದ್ಸತಿ ಬಿಟ್ಬಿಟ್ಟಿದ್ನಪ್ಪ. ನಾನು ನಿಂಗೂ ಹಂಗೆ ಮಾಡ್ತೀನಾ? ಇಲ್ಲ, ಖಂಡಿತ ನಾವು ಬರೋದಿಲ್ಲ ನಿಮ್ಮ ಆಸ್ಪತ್ರೆಗೆ. ಸರಿ ಸರಿ ಬಿಡು. ಡಾಕ್ಟರ್ ಮೂರ್ತಿ ಇದ್ದಾರಲ್ಲ, ಅವ್ರ ಹತ್ರ ಕರ್ಕೊಂಡು ಹೋಗ್ತೀನಿ ಬಾ. ಈ ಡಾಕ್ಟರ್ನ? ನಿಮ್ಗೆ ಗೊತ್ತಿಲ್ಲ ಅವ್ರು ಮೊನ್ನೆ ಏನ್ ಮಾಡಿದ್ರು ಗೊತ್ತಾ? ಏನ್ ಮಾಡಿದ್ರು? ಮೊನ್ನೆ ಭವಾನಿ ಅವ್ರ ಗಂಡ ನಂಗೆ ನಿದ್ರೆ ಬರಲ್ಲ ಅಂತಂದು ಡಾಕ್ಟರ್ ಹತ್ರ ಹೋಗಿದ್ರಂತೆ. ಅದಕ್ಕೇನಾಯ್ತು? ನಂಗೆ ಮಾತ್ರೆ ಕೊಡಿ ಡಾಕ್ಟ್ರೇ ಅಂತಂದು. ಸರಿ, ಮಾತ್ರೆ ಏನೋ ಕೊಟ್ರು. ಮಾತ್ರೆ ಕೊಟ್ಬಿಟ್ಟು ಏನಂತ ಹೇಳಿದ್ರು ಗೊತ್ತಾ? ಏನಂತ ಹೇಳಿದ್ರು? ಈ ನಿದ್ದೆ ಮಾತ್ರೆನ ನಿಮ್ ಹೆಂಡತಿ ಕೊಡು, ಅವಳು ನಿದ್ದೆ ಮಾಡಿದ್ರೆ ನಿಂಗ್ ವಿಶ್ರಾಂತಿ ಸಿಗುತ್ತೆ ಅಂತ ಹೇಳಿದ್ದಾರೆ ಡಾಕ್ಟ್ರು. ಸರಿ ಹೇಳಿದಾರಲ್ವಾ? ಹೋಗ್ಲಿ ಬಿಡು. ಶಣೈ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ಹೋಗೋಣ ಬಾ. ಈ ಶಣೈ ಡಾಕ್ಟರ್ ಹತ್ರ ಅಂದ್ರೆ ನಂಗೆ ನೆನಪಾಯ್ತು, ಅಲ್ಲಿ ಪಕ್ಕಕ್ಕೆ ಒಂದು ಚೌಡಿ ಅಂಗಡಿ ಇದೆಯಲ್ಲ, ಬ್ಲೌಸ್ ಪೀಸ್ ತಗೋಬೇಕಾಗಿತ್ರಿ. ಎಲ್ಲರಿಗೂ ಅಷ್ಟು ಕರೆದಿದ್ದೀನಲ್ವಾ, ನಂಗೆ ಬ್ಲೌಸ್ ಪೀಸ್ ತಗೋಬೇಕಂದ್ರೆ. ಬ್ಲೌಸ್ ಪೀಸ್ ತಗೋಬೇಕಾ? ಅಲ್ಲಿ ನಾನು ಮೊನ್ನೆ ಅಲ್ಲಿ ಹೋಗ್ತಾ ಇರುವಾಗ ಬೈ ಚೌಡಿ ಅಂಗಡಿ ಅಂತ ಒಂದು ನೋಡಿದೆ. ಅಲ್ಲೊಂದು ದೊಡ್ಡ ಬೋರ್ಡ್ ಆ ಬೋರ್ಡಲ್ಲಿ ಏನ್ ಬರ್ತಿದ್ರಂದ್ರೆ, ಯಾವ ಹೆಂಗ್ಸು ಅರ್ಧ ತಾಸಲ್ಲಿ ಒಂದು ಬ್ಲೌಸ್ ಪೀಸ್ ಆರಿಸ್ತಾಳೋ ಅವಳಿಗೆ 5.5 ಅಡಿ ಇರೋ 5.5 ಮೀಟರ್ ಸೀರೆ ಉಚಿತ ಅಂತ. ಅಲ್ಲಿಗೆ ನಿಂಗೆ ಒಂದು ಸೀರೆನೂ ಸಿಗುತ್ತೆ, ಒಂದು ಬ್ಲೌಸ್ ಪೀಸ್ ಸಿಗುತ್ತೆ. ಈ ಎಲ್ಲದಕ್ಕೂ ತಮಾಷೆ ಮಾಡ್ತೀರಲ್ರಿ ನೀವು. ಸರಿ ಬಾ ಹೋಗೋಣ, ಹೊತ್ತಾಗ್ತಾ ಇದೆ. ನಡ್ರಿ ಹೋಗೋಣ. ನನಗೆ ಒಂದು ಸ್ವಲ್ಪ ಕೆಲಸ ಇದೆ, ಯಾಕೆ ಹೋಗ್ರಿ ನೀವು. ಬನ್ರಿ, ನಿಮ್ ಪೇಷಂಟ್ ಬಂದಿದ್ದಾರೆ. ಬೇಗ ಬನ್ನಿ ಡಾಕ್ಟ್ರೆ. ಏನಿಲ್ಲ ಡಾಕ್ಟ್ರೆ, ಇನ್ನು ನೋವೇ ಕಡಿಮೆ ಆಗಿಲ್ಲ ಡಾಕ್ಟ್ರೆ, ತುಂಬಾ ನೋಯ್ತಾ ಇದೆ ಡಾಕ್ಟ್ರೆ. ಬೆಳಿಗ್ಗೆ ಔಷಧಿ ಬರ್ಕೊಟ್ಟಿದ್ನಲ್ಲ, ಹಚ್ಚಿದೆ ಡಾಕ್ಟ್ರೆ, ಮತ್ತೆ ಆದ್ರೂ ನೋವು ಕಡಿಮೆ ಆಗಿಲ್ಲ ಡಾಕ್ಟ್ರೆ. ಎಲ್ಲ ಹಚ್ಚಿದೆ? ನೀವೇ ಹೇಳಿದ್ರಲ್ಲ ಡಾಕ್ಟ್ರೆ, ಚೋಳ ಎಲ್ಲಿ ಹಚ್ಚಿತು ಅಲ್ಲಿ ಹಚ್ಚು ಅಂತ. ಅದ್ ನನಗೆ ಇಂತ ಹಚ್ಚಿತು, ಅಲ್ಲಿಗೆ ಹೋಗಿ ಹಚ್ಕೊಂಡು ಬಂದಿನಿ. ಬಂದಿ ಅಂತಪ್ಪ. ನಾನ್ ಹೇಳಿದ್ದು ಕಾಲ್ ಮೇಲೆ ಯಾವ ಜಾಗದಲ್ಲಿ ಹಚ್ಚಿದ್ರೋ ಅಲ್ಲಿ ಹಚ್ಚಂತ. ಹಂಗ? ಅಯ್ಯ, ಈಗ ಹೋಗಿ ಹಚ್ಚು, ಬೇಗ ಕಡಿಮೆ ಆಗುತ್ತೆ. ಈಗ ಒಂದ್ಸತಿ ಹಚ್ಚು, ರಾತ್ರಿ ಒಂದ್ಸತಿ ಹಚ್ಚು. ಸರಿ ಸರಿ ಡಾಕ್ಟ್ರೆ. ಚೋಳ್ ಹಚ್ಚಿದ ತಾವಗೆ ಕಾಲ್ನಲ್ಲಿ ಹಚ್ಬೇಕು, ಇದ್ದಾಗಲ್ಲ ಹಚ್ಚೋದು. ಸರಿ ಸರಿ ಸರಿ. ಅಡಿಗೆನಾ? ಹಾ, ನಾನು ಇವತ್ತು ಪೂರಿ, ಆಲೂಗಡ್ಡೆ ಪಲ್ಯ, ಬೋಂಡ ಎಲ್ಲ ಮಾಡೋಣ ಅನ್ಕೊಂಡಿದ್ದೆ. ಆದ್ರೆ ನೀವು ಮೊನ್ನೆ ಪೇಷಂಟ್ಗೆ ಹೇಳ್ತಿದ್ರಲ್ಲ, ಏನಾಯ್ತು? ಅಯ್ಯೋ ಕರ್ದಿ ತಿನ್ಬೇಡ, ಅದು ತಿಂದ್ರೆ ಸ್ವೀಟ್ ತಿನ್ಬೇಡ, ಡಯಾಬಿಟಿಸ್ ಬರ್ತದೆ. ಅದಕ್ಕೆ ಏನ್ ಮಾಡಿ ಗೊತ್ತಾ ನಿಮಗೆ? ಏನ್ ಮಾಡಿದ್ಯಾ? ಸೌತೆಕಾಯಿ, ಮೊಳಕೆ ಕಾಳು, ಮುದ್ದೆ, ರೊಟ್ಟಿ ಮಾಡಿದ್ದೀನಿ. ನಾನು ಊರಿಗೆಲ್ಲ ಡಾಕ್ಟರ್ ಆದ್ರೆ ನೀನ್ ನನಗೆ ಡಾಕ್ಟರ್ ಅದೆಯಲ್ಲ. ಸರಿ ಸರಿ ಬಾ ಹೋಗೋಣ, ಈಗ ಗೊತ್ತಾಗ್ತಾ ಇದೆ. ಡಾಕ್ಟರ್ ಹತ್ರ ಹೋಗ್ಬೇಕಲ್ಲ, ಬನ್ನಿ ನಡಿ ನಡಿ.